ನಾವಿವತ್ತು ನನ್ನ ತಂಗಿಗೆ ಅಡುಗೆ ಮಾಡಿ ಬಡಿಸೋ ಶಾಸ್ತ್ರ ಮಾಡೋಕ್ಕೆ ಯಲಹಂಕಕ್ಕೆ ಹೋಗ್ತಾಯಿದ್ದೀವಿ. ನಾನು ನನ್ನ ಮಗ ನನ್ನ ಮಗಳು ಇವಾಗ ಮೆಜೆಸ್ಟಿಕ್ಕಿಂದ ಯಲಹಂಕಕ್ಕೆ ಹೊರಟ್ವಿ. ಆಮೇಲೆ ಇಲ್ಲಿ ನೋಡಿ ನಾವು ಉತ್ಸವಕ್ಕೆ ಕಾಯಲ್ಲಿ ಮಾಡ್ತಿದ್ದೀವಿ. ಶುಕ್ರವಾರ ಸಂಜೆ ಊಟಕ್ಕೆ ಮಾಡ್ತಾಯಿದ್ದೀವಿ. ಇವಾಗ ಅಲ್ಲಿ ನಾನು ನನ್ನ ಕಾಂಟ್ರಿಬ್ಯೂಷನ್ನು ನನಗೆ ಅಡುಗೆ ಮಾಡೋದ್ರಲ್ಲಿ ಅಷ್ಟಕ್ಕಷ್ಟೇ. ಸೊ ನಾನು ಏನಾದರೂ ಒಂದು ಹೆಲ್ಪ್ ಮಾಡೋಣ ಅಂತ ಶಾವಿಗೆನಾದ್ರು ಒತ್ಕೊಡ್ತೀನಿ ಕೊಡಿ ಅಂತ ಹೇಳಿ ಒತ್ಕೊಡ್ತಾಯಿದ್ದೀನಿ. ನನ್ನ ತಮ್ಮ ಊಟಕ್ಕೆ ಏನೇನು ಪ್ರಿಪ್ರೇಷನ್ ಬೇಕೋ ಅದೆಲ್ಲ ಮಾಡ್ಕೊಳ್ತಾ ಇದ್ದಾನೆ. ಇಲ್ಲಿ ನನ್ನ ತಂಗಿಗೆ ಅವತ್ತು ಶಾವಿಗೆ ಬಡಿಸಿದ್ದೀವಿ. ತಿಂದ್ಬಿಟ್ಟು ಚೆನ್ನಾಗಿದೆ ಅಂತ ರಿವ್ಯೂ ಹೇಳಿ ಒಂದು ಬ್ಯೂಟಿಫುಲ್ ಸ್ಮೈಲ್ ಕೊಟ್ಟಳು. ಇಲ್ಲಿ ಇನ್ನೊಬ್ಳು ತಂಗಿ ನಾನಿನ್ನೂ ತಿಂದಿಲ್ಲ ಅಂತ ದುಃಖದಲ್ಲಿ ಹೇಳ್ತಾ ಇದ್ದಾಳೆ. ಇಲ್ಲಿ ಮಕ್ಕಳೆಲ್ಲ ಊಟ ಮಾಡ್ತಾಯಿದ್ದಾರೆ. ನನ್ನ ತಮ್ಮ ನನ್ನ ಮಗ ಅವ್ರ ತಾತಂಗೆ ತಲೆ ತಿಂತಾ ಇದ್ದಾನೆ. ಇಲ್ಲಿ ನೋಡಿ ಎಷ್ಟು ನೀಟಾಗಿ ತಟ್ಟೆ ಖಾಲಿ ಮಾಡಿದ್ದಾಳೆ ನನ್ನ ತಂಗಿ ಅಲ್ಲ, ತೊಳೆಯೋದೇ ಬೇಡ. ಇನ್ನು ಇದು ನೆಕ್ಸ್ಟ್ ಡೇ ಬೆಳಗ್ಗೆದು ವಿಡಿಯೋ. ಬೆಳಗ್ಗೆಗೆ ಮಟನ್ ಸಾಂಬಾರು, ಚಪಾತಿ, ಮುದ್ದೆ, ಮೊಟ್ಟೆ, ಅನ್ನ, ಮಟನ್ ಸಾಂಬಾರೆಲ್ಲ ಮಾಡ್ತಾಯಿದ್ರು. ಇವಾಗ ನಾನಿಲ್ಲಿ ಚಪಾತಿ ಎರಿತಿದ್ದೀನಿ. ನೆನ್ನೆ ಶಾವಿಗೆ ಮಾಡಿದ್ಬಿಟ್ರೆ ಮತ್ತೆ ಇದೇ ಕೆಲಸನೇ ನಾನು ಮಾಡ್ತಾಯಿರೋದು. ಬಿಸಿ ಬಿಸಿ ಮಟನ್ ಸಾಂಬಾರು ರೆಡಿಯಾಗಿದೆ. ಏನು ಯಮ್ಮಿ ಆಗಿದೆ ಅಲ್ಲ, ಸಖತ್ತಾಗಿದೆ. ಸೊ ಅಕ್ಕ ನನ್ನ ತಂಗಿಗೆ ಟೇಸ್ಟ್ ಮಾಡೋಕ್ಕೆ ಕೊಡ್ತಿದ್ದಾಳೆ. ನಮ್ಮನೇಲಿ ಟೇಸ್ಟ್ ಮಾಡೋದು ಇವಳೇನೆ, ರಿವ್ಯೂ ಹೇಳ್ತಾಳೆ ಇವಾಗ. ಆಮೇಲೆ ನಿಮಗೆ ಮುದ್ದೆ ಮಾಡೋಕ್ಕೆ ಇಲ್ಲಿ ನಮ್ಮ ಚಿಕ್ಕಮ್ಮ ಪಾತ್ರೆಯಲ್ಲಿ ಇಟ್ಕೊಂಡು ಒಳ್ಳೆ ಮುದ್ದೆ ರೆಡಿ ಮಾಡ್ತಿದ್ದಾರೆ. ನೋಡಿ, ಯಾರಿಗಾದ್ರು ಮುದ್ದೆ ಮಾಡೋ ಕಾಂಟ್ರಾಕ್ಟ್ ಬೇಕಂದರೆ ಯಾವಾಗಲೂ ಅವೈಲೇಬಲ್ ಇರ್ತಾರೆ. ಇನ್ನು ಇಲ್ಲಿ ಆಂಟಿ ಎಲ್ಲ ಬಂದಿದ್ರಲ್ಲ, ಅವರೆಲ್ಲ ರೂಮ್ ಸೇರ್ಕೊಂಡ್ಬಿಟ್ಟಿದ್ದಾರೆ. ನನ್ನ ಮುದ್ದು ಮಗಳನ್ನ ಮಾತಾಡಿಸ್ತಾ ಇದ್ದಾರೆ ಎಲ್ಲರೂ. ಖುಷಿ ಅಲ್ಲ, ಈ ಥರ ಎಲ್ಲ ಸೇರಿಕೊಂಡ್ರೆ ಮಕ್ಕಳಿಗೆ ಖುಷಿ. ಅವಳು ಯಾರ ಹತ್ರನೂ ಹೋಗಿಲ್ಲ, ಅದೇ ಅವ್ರಿಗೆ ಬೇಜಾರು. ಇನ್ನು ಇಲ್ಲಿ ಜಂಚ್ ಪಾರ್ಟಿ ಎಲ್ಲ ಬ್ಯಾಟಿಂಗ್ ಮಾಡ್ತಾಯಿದ್ದಾರೆ. ಇಲ್ಲಿ ಬಚ್ಚಾ ಪಾರ್ಟೀಸ್ ಎಲ್ಲ ಬ್ಯಾಟಿಂಗ್ ಮಾಡ್ತಾಯಿದ್ದಾರೆ. ಇನ್ನು ಇದು ಸೆಕೆಂಡ್ ಬ್ಯಾಚ್ ಆಫ್ ಬಾಯ್ಸ್. ನೋಡಿ ನನ್ನ ತಮ್ಮ ನಗ್ತಾ ಇದ್ದಾನೆ. ಇನ್ನೊಬ್ಬ ಅಂತೂ ಫುಲ್ ಶೈ ನಾಚಿಕೆ ಅವನಿಗೆ. ಇನ್ನು ಇಲ್ಲಿ ಆಂಟಿ ಎಲ್ಲ ಬಂದಿದ್ರಲ್ಲ, ಅವರು ಹೊರಡಬೇಕು ಅಂದ್ಬಿಟ್ಟು ಅವಳಿಗೆ ಅರ್ಶಿನ ಕುಂಕುಮ ಕೊಟ್ಟು ಹೊರಟರು. ಇನ್ನು ಸಂಜೆ ಆಗ್ತಿದ್ದಂಗೆ ಅವಳಿಗೆ ಒಂದು ಸ್ವಲ್ಪ ಸೀರೆ ಉಡಿಸಿ ರೆಡಿಯಾಗಮ್ಮ ಅರ್ಶಿನ ಕುಂಕುಮ ಕೊಡ್ತೀವಿ ಅಂತ ಹೇಳಿ ಅವಳಿಗೆ ಇವಾಗ ನಮ್ಮ ಆಂಟಿ, ನಮ್ಮ ಅತ್ತೆ, ನಮ್ಮ ಅಮ್ಮ ಎಲ್ಲ ಅರ್ಶಿನ ಕುಂಕುಮ ಕೊಡ್ತಾಯಿದ್ದಾರೆ. ಎಷ್ಟು ಚೆಂದ ಅಲ್ಲ ಫ್ರೆಂಡ್ಸ್, ಈ ಥರ ಎಲ್ಲ ಶಾಸ್ತ್ರಗಳು ಮಾಡೋದು. ಅಂದರೆ ಹಿಂದಿನ ಕಾಲದಲ್ಲಿ ಮೋಸ್ಟ್ಲಿ ಇದಕ್ಕೆ ಅಂತ ಎಲ್ಲ ಫ್ಯಾಮಿಲಿ ಎಲ್ಲ ಸೇರಿ ಮಕ್ಕಳಿಗೆ ಆಶೀರ್ವಾದ ಮಾಡಲಿ, ಅವ್ರಿಗೆ ಒಳ್ಳೇದಾಗಲಿ ಅಂತಲೇ ಈ ಥರ ಎಲ್ಲ ಮಾಡ್ಕೊಂಡು ಬಂದಿರ್ತಾರಲ್ಲ ಶಾಸ್ತ್ರಗಳನ್ನೆಲ್ಲ. ಈಗಿನ ಬ್ಯುಸಿ ಶೆಡ್ಯೂಲ್ನಲ್ಲಿ ನಾವು ಒಬ್ರನ್ನೊಬ್ಬರು ಮೀಟ್ ಮಾಡೋದೇ ಕಷ್ಟ. ಅದು ಹಾಸನಿಂದ ಒಬ್ಬರು, ಇನ್ನೊಂದು ಕಡೆಯಿಂದ ಒಂದೊಂದು ಏರಿಯಾದಲ್ಲಿ ಒಬ್ಬೊಬ್ರು ಇದ್ದೀವಿ. ಎಲ್ಲರೂ ಒಂದೇ ಮನೆಗೆ ಸೇರಿಕೊಂಡು ಎಷ್ಟು ಖುಷಿಯಾಗಿ ಬೆಳಗ್ಗೆಯಿಂದ 2 ದಿನ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಿ ಈ ಥರ ಎಲ್ಲ ಮಾಡೋದ್ರಿಂದ ಎಷ್ಟು ಖುಷಿಯಾಗತ್ತಲ್ಲ. ಬೇರೆ ಟೈಮಲ್ಲಿ ಈ ಥರ ಹೋಗಿ ಮೀಟ್ ಮಾಡಿ ಒಬ್ಬರು ಮನೆ ಎಲ್ಲ ಸೇರ್ಕೊತೀವಿ ಅಂದರೆ ಅದು ಇಂಪಾಸಿಬಲ್. ಯಾವ್ದಾದ್ರು ಒಂದು ದೊಡ್ಡ ಫಂಕ್ಷನ್ ಆಗಬೇಕು, ಲೈಕ್ ಮದುವೆ ಆ ಥರ ಎಲ್ಲ ಆದರೆ ಮಾತ್ರ ನಾವೆಲ್ಲ ಒಟ್ಟಿಗೆ ಸೇರ್ಕೊಳ್ಳೋದು. ಇಲ್ಲ ಅಂದರೆ ದೊಡ್ಡವ್ರು ಮಾಡಿರೋದು ಒಂಥರ ಚೆಂದ ಇದೆ ಅಲ್ಲ ಈ ಥರ ಶಾಸ್ತ್ರಗಳೆಲ್ಲ. ಆಮೇಲೆ ಅವತ್ತು ನೆಕ್ಸ್ಟ್ ಡೇಗೆ ನನ್ನ ತಮ್ಮನ ಬರ್ತ್ಡೇ ಇತ್ತು. ಸೊ ಅದಕ್ಕೆ ಇವಾಗಲೇ ಅವನಿಗೆ ಕೇಕ್ ಕಟ್ಟಿಂಗ್ ಮಾಡಿಸ್ತಾ ಇದ್ದೀವಿ. ಸೊ ನನ್ನ ಮಗ ಕ್ಯಾಂಡಲ್ ಊದೋ ಅಂದರೆ ಊದೋಕ್ಕೂ ನಾಚ್ಕೊತವನೆ. ಅವನದಲ್ವಲ್ಲ ಬರ್ತಡೇ, ನಾನು ಬೈತೀನಿ ಅಂತ ಭಯ ಅವನಿಗೆ. ಹೇಗೆ ನನ್ನ ಮಗ. ಇಲ್ಲಿ ಅವಳು ಕೇಕ್ ಫೋಟೋ ತೊಗೊಂಡು ಹೋದ್ಲು ನನ್ನ ತಂಗಿ. ಇದೆಲ್ಲ ಕೇಕ್ ಕಟ್ಟಿಂಗ್ ಆದಮೇಲೆ ಎಲ್ಲ ತಿಂದು ಇವಾಗ ಎಲ್ಲರೂ ಬಾಯ್ ಹೇಳ್ಕೊಂಡು ಹೋಗ್ತಿದ್ದಾರೆ. ಮಕ್ಕಳೆಲ್ಲ ಹೊರಟರು. ಇವತ್ತಿಗೆ ಮುಗೀತಾ ಬಂತು ದಿನ. ನಾವು ನಮ್ಮ ಮನೆಗಳಿಗೆ ಹೊರಡೋ ಟೈಮ್ ಬಂತು. ಇಲ್ಲಿ ನನ್ನ ತಮ್ಮ ಅವಳ ತಂಗಿ ಮಿಸ್ ಆಗಿದ್ದಾಳೆ ಗ್ಯಾಪಲ್ಲಿ ಅಂತ ಹುಡ್ಕೋತಾ ಇದ್ದಾನೆ. ನನ್ನ ತಂಗಿ ಎಲ್ಲೋದ್ಲು ಅಂತ. ನನ್ನ ತಂಗಿ ಸಿಕ್ಕಿಲ್ಲ, ಯಾರೋ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಬಂದಿದ್ದವರು ಅಂತ ಟೆನ್ಷನ್ ಆಗಿಬಿಟ್ಟಿದ್ದಾನೆ. ಎಲ್ಲ ಕಡೆ ನೋಡಿ, ರೂಮಲ್ಲಿ, ಹಾಲಲ್ಲಿ, ಕಿಚನಲ್ಲಿ ಎಲ್ಲ ಹುಡುಕೊಂಡು ಬರ್ತಾ ಇದ್ದಾನೆ. ಸೊ ನಾವು ಇಲ್ಲಿ ಬಂದಿರೋರಿಗೆಲ್ಲ ಬಾಯ್ ಹೇಳ್ತಾ ಇದ್ದೆ. ಅವನಲ್ಲಿ ಸಿಕ್ಕಿಲ್ಲ ಅಂತ ಟೆನ್ಷನಲ್ಲಿ ಬಂದ್ಬಿಟ್ಟು ಯಾರ ಹತ್ರ ಇದ್ದಾರೆ ನನ್ನ ತಂಗಿ ಕೊಟ್ಬಿಡಿ ಅಂತ ಹೇಳ್ತಾ ಇದ್ದಾನೆ. ಇನ್ನೆಲ್ಲರೂ ಒಬ್ಬೊಬ್ರಿಗೂ ಬಾಯ್ ಹೇಳ್ಕೊಂಡು ಟೈಮ್ ಸ್ಪೆಂಡ್ ಇದ್ದೆಲ್ಲ ಖುಷಿ ಆಯಿತು ಅಂತ ಹೇಳ್ಕೊಂಡು ಬಾಯ್ ಅಂತ ಎಷ್ಟು ಹೇಳಿದ್ರು ಬಾಯ್ ಅಂತ ಹೇಳಿ ಯಾರಿಗೂ ಹೊರಡೋ ಮನಸ್ಸೇ ಇಲ್ಲ. ಯಾಕಂದರೆ ಇಷ್ಟು ಬೇಗ ಟೈಮ್ ಆಗೋಗುತ್ತಲ್ಲ. ಇವಾಗ ಜಸ್ಟ್ ಬಂದಿದ್ದೀವೇನೋ ಅಂತ ಫೀಲ್ ಆಗ್ತಾಯಿತ್ತು. ನೋಡಿ, ಒಬ್ಬೊಬ್ಬರಾಗಿ ಈ ಟ್ರೈನ್ದು ಬೋಗಿಗಳಿರುತ್ತಲ್ಲ, ಹಾಗೆ ಒಂದೊಂದೇ ಬೋಗಿ ಇಳ್ದೋಗೋ ಥರ ಇಳ್ದೋಗ್ತಾ ಇದ್ದಾರೆ. ಎಷ್ಟು ಕೌಂಟ್ ಮಾಡಿದ್ರೂ ಬೋಗಿಗಳು ಮುಗಿತಾನೇ ಇಲ್ಲ. ನಮ್ಮದು ಅಷ್ಟು ದೊಡ್ಡ ಫ್ಯಾಮಿಲಿ ಇದ್ದರೆ, ಇದು ನಮ್ಮ ಫ್ಯಾಮಿಲಿಯಲ್ಲಿ ಒಂದು 10% ಇಲ್ಲ, ಅಷ್ಟು ಜನ ಮಾತ್ರ ಸೇರ್ಕೊಂಡಿದ್ವಿ. ನೋಡಿ, ಒಬ್ಬೊಬ್ಬರಾಗಿ ಎಷ್ಟು ಕೌಂಟ್ ಮಾಡಿ ಗೈಸ್, ಕೌಂಟ್ ಮಾಡಿ ಹೇಳಿ ಟೋಟಲ್ ಎಷ್ಟು ಜನ ಮೆಟ್ಲು ಇಳಿದು ಹೋದರು ಅಂತ.
ಕೌಂಟ್ ಮಾಡಿ ಹೇಳಿ ನನಗೆ ಆಯಿತಾ. ಸೊ ಇಲ್ಲಿ ಉಂಡು ಹೋದ ಕೊಂಡು ಹೋದ ಅನ್ನಂಗೆ ಪಾತ್ರೆ ಎಲ್ಲ ತಿಂದು ಅವ್ರು ತೊಗೊಬಂದಿದ್ದ ಪಾತ್ರೆ ಎಲ್ಲ ತೊಳೆದು ಕಾರ್ ಒಳಗಡೆ ಫಿಲ್ ಮಾಡಿಕೊಂಡು ತೊಗೊಂಡು ಹೋಗ್ತಿದ್ದಾರೆ. ಊಟನೂ ತೊಗೊಂಡು ಹೋಗ್ತಿದ್ದಾರೆ ಅಂದರೆ ಇಲ್ಲ ಗೈಸ್, ಊಟ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಇನ್ನು ನನ್ನ ಮಗನಿಗೆ ತಂಗಿ ಸಿಕ್ಕಿದ್ಲು ಅನ್ನೋ ಒಂದು ಖುಷಿ ಇದ್ದರೆ, ಇಲ್ಲಂತಮ್ಮ ಮತ್ತೆ ರೇಗಿಸ್ತಾ ಇದ್ದಾನೆ, ನಿನ್ನ ತಂಗಿನ ಕಳಿಸ್ಬಿಡ್ತೀನಿ ನೋಡಿ ಈಗ ಅವ್ರ ಜೊತೆ ಅಂತ. ಅಲ್ಲಿ ನೋಡಿ ಅವನು ಬೇಡ ಅಂತ ಅಳ್ತಾ ಇದ್ದಾನೆ. ಇನ್ನು ಇವ್ರನ್ನೆಲ್ಲ ಕಳಿಸಿ ನಾವು ನಮ್ಮ ಮನೆ ಕಡೆಗೆ ಪಯಣ ಬೆಳೆಸಿದ್ವಿ. ಇಲ್ಲಿಗೆ ಈ ವಿಡಿಯೋ ಮುಕ್ತಾಯ.